ಕೊಡುವ ನೆಪದಲ್ಲಿ ಮಹಿಳೆಯ ಮೇಲೆ ಅತ್ಯಾಚಾರ. ಮಾನಸಿಕವಾಗಿ ಕುಗ್ಗೋಗಿದ್ದ ಮಹಿಳೆಯ ಮೇಲೆ ರೇಪ್. ಕೊಲೆ ಬೆದರಿಕೆ ಹಾಕಿ ಅತ್ಯಾಚಾರವೆಸಗಿದ ಕಾಮುಕರು. ಎಸ್, ಆಕೆ 4 ತಿಂಗಳ ಹಿಂದೆ ಗಂಡನನ್ನ ಕಳೆದುಕೊಂಡಿದ್ಲ. ಆಸರೆಯಾಗಿದ್ದ ತಾಯಿಯನ್ನ ಕೂಡ ಕಳೆದುಕೊಂಡಿದ್ಲ. ದಿಕ್ಕು ದೆಸೆ ಇಲ್ಲದೆ ಅಲೆದಾಡ್ತಾ ಇದ್ಲ. ಮಾನಸಿಕವಾಗಿ ಕುಗ್ಗೋಗಿದ್ದ ಆಕೆ ಕಾಮುಕರ ಕಣ್ಣಿಗೆ ಬಿದ್ದಿದ್ದು ನಡೆಯಬಾರದೊಂದು ಘಟನೆ ನಡೆದೋಗಿದೆ. ಇಷ್ಟಕ್ಕೂ ಅಲ್ಲಿ ಏನಾಯ್ತು ಅಂತೀರಾ? ಈ ಸ್ಟೋರಿಯನ್ನ ಕಂಪ್ಲೀಟ್ ಆಗಿ ನೋಡಿ. ಈ ಕಾಲದಲ್ಲಿ ನಂಬಿದವರ ಜೊತೆಯಲ್ಲಿ ಹೆಣ್ಣು ಮಕ್ಕಳು ಹೋಗುವುದು ಕಷ್ಟ. ಅಂಥದ್ರಲ್ಲಿ ಅಪರಿಚಿತ ವ್ಯಕ್ತಿಗಳೊಂದಿಗೆ ಹೋಗಿ ಅದೆಷ್ಟೋ ಹೆಣ್ಣು ಮಕ್ಕಳು ಶವಗಳಾಗಿ ಕಂಡು ಬಂದಿರುವ ಘಟನೆಗಳು ಕಣ್ಮುಂದೆಯೇ ಇದೆ. ಇದೇ ರೀತಿಯ ಒಂದು ಘಟನೆ ಚಿಕ್ಕಬಳ್ಳಾಪುರದಲ್ಲಿ ಬೆಳಕಿಗೆ ಬಂದಿದೆ. 4 ತಿಂಗಳ ಹಿಂದೆ ಗಂಡ ತಾಯಿಯನ್ನ ಕಳೆದುಕೊಂಡಿದ್ದ 30 ವರ್ಷದ ಮಹಿಳೆ ಒಪ್ಪತ್ತಿನ ಊಟಕ್ಕಾಗಿ ಕೆಲಸ ಹರಿಸಿ ಚಿಕ್ಕಬಳ್ಳಾಪುರ ನಗರಕ್ಕೆ ಬರ್ತಾ ಇದ್ಲು. ಈ ವೇಳೆ ಕಾಮುಕ ಸಿಕಂದರ್ ಬೈಕ್ನಲ್ಲಿ ಬಂದು ನಗರಕ್ಕೆ ಬಿಡೋದಾಗಿ ಬೈಕ್ ಹತ್ತುವಂತೆ ಪುಸ್ಲಾಯಿಸಿದ್ದಾನೆ. ಸ್ವಲ್ಪ ದೂರದಲ್ಲಿ ಅಜ್ಜಿಯ ಮನೆಯೊಂದರ ಬಳಿ ಆ ಮಹಿಳೆಯನ್ನ ಕೂರಿಸಿ ನಿನಗೆ ಕೆಲಸ ಕೊಡಿಸುವ ದಣಿಯನ್ನ ಕರೆತರುವುದಾಗಿ ಹೇಳಿ ತನ್ನ ಸ್ನೇಹಿತ ಜನಾರ್ದನನ್ನ ಕರೆದುಕೊಂಡು ಬಂದು ನಿರ್ಜನ ಪ್ರದೇಶದಲ್ಲಿದ್ದ ಲೇಔಟ್ಗೆ ಕರೆದುಕೊಂಡು ಹೋಗಿ ತಮ್ಮ ಕಾಮ ದೃಷ್ಟಿಯನ್ನ ತೀರಿಸಿಕೊಳ್ಳಲು ಮಹಿಳೆಗೆ ಬೆದರಿಕೆಯನ್ನ ಹಾಕಿ ಅತ್ಯಾಚಾರ ಮಾಡಿದ್ದಾರೆ. ಶುಕ್ರವಾರ ಸಂಜೆ ಒಂದು ಕೃತ್ಯ ನಡೆದಿರುತ್ತೆ. ಇದೆ ಕಣಿವೆ ಕಡೆಯಿಂದ ಚಿಕ್ಕಬಳ್ಳಾಪುರಕ್ಕೆ ಒಂದು ಹೆಣ್ಮಗಳು ನಡ್ಕೊಂಡ್ ಬರ್ತಿರ್ತಾಳೆ. 35 ವರ್ಷದ ಒಂದು ಹೆಣ್ಮಗಳು ನಡ್ಕೊ ಬರ್ಬೇಕಾದ್ರೆ ಇದೇ ಚಿಕ್ಕಬಳ್ಳಾಪುರದ ಒಬ್ಬ ಮುಸಲ್ಮಾನ್ ಹುಡುಗ ಒಬ್ಬ ಹಿಂದೂ ಆಕೆ ಮೇಲೆ ಅತ್ಯಾಚಾರ ಮಾಡಿರ್ತಾರೆ. ಯಾವ ಥರ ಅಂತ ಹೇಳಿದ್ರೆ, ನಾವು ನಿಮ್ಮನ್ನು ಡ್ರಾಪ್ ಮಾಡ್ತೀವಿ ಅಂತ ಕೇಳಿದಾಗ ಅವಳು ಹೇಳಿರ್ತಾಳೆ, ನೀವು ಯಾಕೆ ನನ್ನ ಡ್ರಾಪ್ ಮಾಡ್ತೀರಾ, ನೀವು ಯಾರೋ ಗೊತ್ತಿಲ್ಲ ಅಂತ. ಇಲ್ಲ, ನಮ್ಮನೆಲ್ಲೋ ಹೆಣ್ಮಕ್ಳಿದ್ದಾರೆ, ನಾವು ಡ್ರಾಪ್ ಮಾಡ್ತೀವಿ ಬನ್ನಿ ಅಂತ ಹೇಳಿ ಅವನು ಮುಸಲ್ಮಾನ್ ಹುಡುಗ ಅವಳನ್ನ ಕೂರಿಸ್ಕೊತಾನೆ. ಗಾಡಿಯಲ್ಲಿ ಕೂರಿಸ್ಕೊಂಡು ಅಲ್ಲೊಂದು ಅಜ್ಜಿ ಮನೆ ಇರುತ್ತೆ, ಅಲ್ಲಿ ಕರ್ಕೊಂಡೋಗಿ ಕೂರಿಸ್ಬಿಟ್ಟು ಒಂದು 10 ನಿಮಿಷ ಇಲ್ಲೇ ಕೂರಿಸ್ಕೊಂಡಿರೋ ಬರ್ತೀನಿ ಅಂತ ಹೇಳ್ತಾನೆ. ಹೇಳಿದ್ದಾದ್ಮೇಲೆ ಅವ್ನ ಫ್ರೆಂಡ್ ಒಬ್ಬನ್ನ ಕರ್ಕೊಬರ್ತಾನೆ. ಅವನ ಜೊತೆ ಕರ್ಕೊಬಂದು ಇಬ್ರು ಆಕೆನ ಮಧ್ಯದಲ್ಲಿ ಕೂರಿಸ್ಕೊಂಡು ಕಣಿವೆ ಕಡೆಗೆ ಹೋಗ್ಬೇಕಾದ್ರೆ ಆಕೆ ಕೇಳ್ತಾಳೆ, ನಾನು ಚಿಕ್ಕಬಳ್ಳಾಪುರ ಹೋಗ್ಬೇಕಾಗಿರೋದು, ನೀವು ಹಿಂಗೆ ಕರ್ಕೊಂಡು ಹೋಗ್ತಿದ್ದೀರಲ್ಲ ಅಂತ. ಇಲ್ಲ, ನಾವು ಡ್ರಾಪ್ ಮಾಡ್ತೀವಿ ಅಂತ ಹೇಳಿ ನಮ್ಸಿ ಕರ್ಕೊಂಡು ಹೋಗಿ ಕಣಿವೆಯಿಂದ ಹೊರಗೆ ಹೋಗ್ತಾನೆ. ಆಕೆ ಕಿರ್ಚಲಿಕ್ಕೆ ಸ್ಟಾರ್ಟ್ ಮಾಡಿದಾಗ ಕೊಲೆ ಬೆದರಿಕೆಯನ್ನ ಹಾಕಿ ಆಕೆಗೆ ಸಾಯಿಸ್ಬಿಡ್ತೀವಿ ಕಿರ್ಚಿದ್ರೆ ಅಂತೆಲ್ಲ ಹೇಳಿ ಒಂದು ನಿರ್ಜನ ಪ್ರದೇಶಕ್ಕೆ ಆಕೆನ ಕರ್ಕೊಂಡು ಹೋಗಿ ಆಕೆ ಮೇಲೆ ಅತ್ಯಾಚಾರ ಮಾಡಿರ್ತಾರೆ. ಇನ್ನು ನಡು ರಸ್ತೆಯಲ್ಲಿ ತೀವ್ರ ಅಸ್ವಸ್ಥಳಾಗಿ ಕೂತಿದ್ದ ಮಹಿಳೆಯನ್ನ ಕಂಡ ಸಾಮಾಜಿಕ ಕಾರ್ಯಕರ್ತೆ ಶಿಲ್ಪಾಗೌಡ ಜಿಲ್ಲಾಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆಯನ್ನ ಕೊಡಿಸಿದ್ದಾರೆ. ಬಳಿಕ ಸತ್ಯವನ್ನ ತಿಳಿದ ಶಿಲ್ಪಾಗೌಡ ಪೊಲೀಸ್ ಠಾಣೆಯಲ್ಲಿ ಕೀಚಕ ಕಾಮುಕರ ವಿರುದ್ಧ ದೂರನ್ನ ದಾಖಲಿಸಿ ಬಳಿಕ ಮಹಿಳೆಯನ್ನ ಸಾಂತ್ವನ ಕೇಂದ್ರದಲ್ಲಿ ಆರೈಕೆ ಮಾಡಲಾಗ್ತಾ ಇದ್ದು ಆಕೆ ಚೇತರಿಸಿಕೊಂಡಿದ್ದಾಳೆ. ಇನ್ನು ಪ್ರಕರಣ ದಾಖಲಿಸಿಕೊಂಡಿದ್ದ ಚಿಕ್ಕಬಳ್ಳಾಪುರ ಮಹಿಳಾ ಠಾಣೆ ಪೊಲೀಸರು ಸಿಕಂದರ್ ಹಾಗೂ ಜನಾರ್ದನನ್ನ ವಶಕ್ಕೆ ಪಡೆದುಕೊಂಡು ವಿಚಾರಣೆಯನ್ನ ನಡೆಸುತ್ತಿದ್ದಾರೆ. ಇದಾದ್ಮೇಲೆ ಆಕೆ ಕಿವಿಯಲ್ಲಿರೋ ಓಲೆ ಎಲ್ಲ ಕಿತ್ಕೊಂಡು ಬಟ್ಟೆ ಎಲ್ಲ ಹರಿದು ಹೊಡೆದು ತುಂಬಾ ಚಿತ್ರಹಿಂಸೆ ಮಾಡಿರ್ತಾರೆ. ಮತ್ತೆ ತಿಪ್ಪೇನಹಳ್ಳಿ ಹತ್ರ ಇರೋ ಪೆಟ್ರೋಲ್ ಬಂಕ್ ಹತ್ರ ಕರ್ಕೊಂಡ್ಬಂದು ಆಕೆನ ಬಿಟ್ಟು ಹೊರಟೋಗ್ತಾರೆ. ಹೋದಾಗ ಅವಳು ನೈಟ್ ಅಲ್ಲೇ ಒಂದು ಅಂಗಡಿ ಹತ್ರ ಮಲಗಿದ್ದು ಬೆಳಗ್ಗೆ ಚಿಕ್ಕಬಳ್ಳಾಪುರ ಬಂದಾಗ ಶನಿವಾರ ಮಧ್ಯಾಹ್ನ 2 ಗಂಟೆಗೆ BB ರೋಡಲ್ಲಿ ಶನಿವಾರನ ದೇವಸ್ಥಾನದ ಮುಂದೆ ನನಗೆ ಕಾಣಿಸ್ತಾಳೆ. ಯಾವ ಸ್ಥಿತಿಯಲ್ಲಿ ಇರ್ತಾಳೆ ಅಂತ ಹೇಳಿದ್ರೆ, ಒಂದು ಅಸಹಾಯಕ ಸ್ಥಿತಿಯಲ್ಲಿ ಇದ್ದಂಥ ಹೆಣ್ಮಗಳನ್ನ ನೋಡಿ ಯಾಕಮ್ಮ ಏನಾಯ್ತು ಅಂತ ಕೇಳಿದಾಗ ಈ ಥರ ಕೃತ್ಯ ನಡೀತು ಅಂತ ಹೇಳಿದಾಗ ಅಜ್ಜಿ ಮನೆ ಹತ್ರ ನಾನೇ ಕರ್ಕೊಂಡು ಹೋಗ್ತೀನಿ, ಕರ್ಕೊಂಡೋಗಿ ಏನಾಯ್ತು ಏನಂದ ಅಜ್ಜಿ ನಿಜ ಹೇಳ್ತಾರೆ. ಹೌದು, ಈ ಥರ ಅವ್ನು ಕರ್ಕೊಂಡು ಬಂದಿದ್ದ, ಇಲ್ಲಿ ಕೂರಿಸಿದ್ದ, ನನಗೆ ಅವ್ರ ಅಪ್ಪ ಅಮ್ಮ ನಮ್ಮ ತೋಟದಲ್ಲಿ ಕೆಲಸ ಮಾಡ್ತಿದ್ದಾರೆ ಅಂತ ಸುಳ್ಳು ಹೇಳ್ದ. ಮತ್ತು ನನಗೆ ಗೊತ್ತಿರಲಿಲ್ಲ ಹೌದೇನೋ ಅಂತ ನಾನು ನಂಬಿದೆ, ಇಲ್ಲಿ ಕೂರಿಸಿದ್ರು ಅಂತ ಹೇಳ್ತಾರೆ. ಹೇಳಿದ್ದಾದ್ಮೇಲೆ ನಾನು ಸರಿ ಆಯಿತು ಅಂತ ಹೇಳಿ ಚಿಕ್ಕಬಳ್ಳಾಪುರ ಕರ್ಕೊಂಬಂದು ಗೌರ್ಮೆಂಟ್ ಹಾಸ್ಪಿಟ್ಲಲ್ಲಿ ಅಡ್ಮಿಟ್ ಮಾಡಿ ಇನ್ಸ್ಪೆಕ್ಟರ್ಗೆ ಫೋನ್ ಮಾಡಿದಾಗ ಇನ್ಸ್ಪೆಕ್ಟ್ರ್ ಆಯಿತು ಅಂತ ಹೇಳಿ ಕಂಪ್ಲೇಂಟ್ ತೊಗೊಂಡು 24 ಅವರ್ಸಲ್ಲಿ 8 ಡಿಪಾರ್ಟ್ಮೆಂಟ್ ಟೀಮ್ ವರ್ಕ್ ಮಾಡಿ ಆರೋಪಿಗಳನ್ನ ಹಿಡಿಯೋದ್ರಲ್ಲಿ ಯಶಸ್ವಿಯಾಗಿರ್ತಾರೆ. ಈ ಮೂಲಕ ಎಂಟೈರ್ ಪೊಲೀಸ್ ಡಿಪಾರ್ಟ್ಮೆಂಟ್ಗೆ SP ಸರ್ ಆಗ್ಬೋದು, DYSP, ಅಡಿಷ್ನಲ್ DYSP ಅವರು, ಮತ್ತು ನಮ್ಮ ಯಶವಂತ್ ಸರ್ ಆಗ್ಬೋದು, ಶರಣಪ್ಪ ಅವ್ರು ಆಗ್ಬೋದು, ಎಂಟೈರ್ ಟೀಮು ತುಂಬ ಟೀಮ್ ವರ್ಕ್ ಮಾಡಿರ್ತಾರೆ. ಇವ್ರಿಗೆಲ್ರಿಗೂ ಧನ್ಯವಾದ ಹೇಳೋಕ್ಕೆ ಇಷ್ಟಪಡ್ತೀನಿ. ಅದಾದ ನಂತರ ಸರ್ಕಾರಕ್ಕೆ ಒಂದು ಮನವಿ ಮಾಡ್ತೀವಿ, ಎಲ್ಲ ಕಡೆ ಇದೇ ಥರ ಕೃತ್ಯ ನಡೀತಿದೆ, ಸರ್ಕಾರ ಕಠಿಣವಾದ ಕ್ರಮನ ತಗೋಬೇಕು, ಹೆಣ್ಮಕ್ಳಿಗೆ ರಕ್ಷಣೆ ಇಲ್ದಂಗೆ ಆಗ್ತಿದೆ. ಈ ಮೂಲಕ ನೀವು ಯಾವಾಗ ಕಠಿಣವಾದ ಕ್ರಮನ ತಗೊಂತೀರೋ ಆರೋಪಿಗಳು ಹೆದರ್ಕೊಂತ. ಒಟ್ಟಾರೆ ಹೆಣ್ಣು ಮಕ್ಕಳಿಗೆ ಮನೆಯಲ್ಲಿಯೂ ರಕ್ಷಣೆ ಇಲ್ಲ,
ಬೀದಿಯಲ್ಲಿಯೂ ರಕ್ಷಣೆ ಇಲ್ಲ ಎಂಬುದಕ್ಕೆ ಚಿಕ್ಕಬಳ್ಳಾಪುರದಲ್ಲಿ ನಡೆದ ಘಟನೆಯೇ ಸಾಕ್ಷಿಯಾಗಿದೆ. ಮೋಹನ್ ಕುಮಾರ್, ಪ್ರಜಾಶಕ್ತಿ ಟಿವಿ, ಚಿಕ್ಕಬಳ್ಳಾಪುರ.